ಇವರು ಶ್ರೀಪಾದಗಳಿಂದ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನೀಡಿರುತ್ತಾರೆ. ಮೊದಲಿಗೆ ನಾರಾಯಣಗಳು ಮಾತ್ರ ಇಬ್ಬರಿಗೂ ಅನುಗ್ರಹಿಸುವ ಮೂಲಕ ತಾವು ತಮ್ಮ ಕರ್ತವ್ಯವನ್ನು ಮಾಡಿಕೊಂಡು ಸಮಾಜದಲ್ಲಿ ಬಹುಮುಖಿಯಾಗಿ ತೆರೆದುಕೊಳ್ಳಬೇಕೆಂಬ ಚಿಂತನೆಯ ಮೂಲಕ ಒಂದು ಸಂದೇಶವನ್ನು ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದಾರೆ. ವೇದ ಮಂಗಳ ಅಂತಂದ್ರೆ ಮಡದ ಜೀವನಕ್ಕೆ ಮಂಗಳ, ನಾವು ಸ್ವತಂತ್ರ ಅಂತ ಆ ಕಲ್ಪನೆ ನಮ್ಮಲ್ಲಿದೆ. ವೇದವೇ ಒಂದು ಮಂಗಳ, ಆ ವೇದ ಎಂಬ ಮಂಗಳಕ್ಕೊಂದು ಮಂಗಳ. ಮಂಗಳ ಅಂತಂದ್ರೆ ಇವತ್ತು ಪುಸ್ತಕ ಮಾಡಿದ್ರೆ ಇದು ಮತ್ತೆ ಬಿಡಿಸ್ಲಿಕ್ಕಿಲ್ಲ, ಇದು ಮಂಗಳ ಅಲ್ಲ. ಮಂಗಳ ಅಂತಂದ್ರೆ ಇಲ್ಲಿವರೆಗೆ ಏನು ಅಧ್ಯಯನ ಮಾಡಿದ್ದೇವೆ ಇದರ ಅರ್ಥ ಚಿಂತನೆ ಮಾಡಿ ಮುಂದೆ ಮಾಡುವ ಸುಧಾಮಂಗಳ, ಅಲ್ಲಿವರೆಗೆ ಈ ಮಂಗಳ ಇದು ಮುಂದುವರಿಯುತ್ತದೆ. ಇದು ಅರ್ಧ ಮಂಗಳ, ಇಡೀ ಮಂಗಳ ಆಗುವಂತಹದ್ದು ಸುಧಾಮಂಗಳ ಆದಾಗ ಅಂತ ನಮ್ಮ ವಿದ್ಯಾರ್ಥಿಗಳಿಗೆ ಅದನ್ನು ನೆನಪಿಸ್ತಾ, ಮಂಗಳದಲ್ಲಿ ವೇದವನ್ನು ನಾವು ಎಲ್ಲಾದರೂ ಒಂದು ಕಾರ್ಯಕ್ರಮ ಮಾಡಿದರೆ ವೇದಕೋಶದಿಂದ ನಾವು ಪ್ರಾರಂಭ ಮಾಡ್ತೇವೆ. ಯಾಕೆಂದ್ರೆ ಮಂಗಳ ಧ್ವನಿ ಅಂತ ಅದರ ಅನುಸಂಧಾನ ನಮ್ಮಲ್ಲಿದೆ. ದೇವರ ಪೂಜೆ ಆಗಬೇಕಾದ್ರೆ ವೇದ ಮಂತ್ರಗಳು ಬೇಕು. ನಮ್ಮ ದೇವರ ಕಂಠವನ್ನು ಚಿಂತನೆ ಮಾಡುವಾಗ ಉಜ್ಜೀರ್ಯಂತೆ ಅನಿಶಮ್ಯತಃ ಅಂತ ಮಧ್ವಾಚಾರ್ಯರು ಸ್ತೋತ್ರ ಮಾಡಿದ್ದಾರೆ. ಭಗವಂತನ ಖಂಡದಲ್ಲಿ ವೇದಗಳು ನಿರಂತರ ಇರ್ತದೆ. ವೇದ ಅಂದರೆ ಭಗವಂತನನ್ನು ತಿಳಿಸಿಕೊಡುವ ಒಂದು ಪರಮ ಪ್ರಮಾಣವಾದದ್ದು. ಭಗವಂತ ಪ್ರಳಯ ಕಾಲದಲ್ಲಿಯೂ ಇದೊಂದು ರಕ್ಷಣೆ ಮಾಡ್ತಾನೆ. ಇಂತಹ ವೇದಗಳು ಅನಂತವಾದ ವೇದ. ವೇದವ್ಯಾಸ ದೇವರು ನಮಗೆ 10,000 ಚಿಲ್ಲರೆ ಮಂತ್ರಗಳನ್ನು ನಮಗೆ ಅದನ್ನು ಸಂಕ್ಷಿಪ್ತ ಮಾಡಿ ನಮಗೆ ನೀಡಿದ್ದಾರೆ. ಆ ವೇದಗಳ ಅರ್ಥವನ್ನು ವೇದವ್ಯಾಸ ದೇವರು ತಿಳಿಸಿ ಹೋಗಿದ್ದಾರೆ. ಅರ್ಥ ಸಂಸಂಧಾನ ಪೂರ್ವಕವಾಗಿ ವೇದವನ್ನು ಪಾರಾಯಣ ಮಾಡಬೇಕು. ಇವತ್ತು ವೇದದ ಅಧ್ಯಯನ ನಡೀತಾ ಇದೆ. ವೇದದ ಅಧ್ಯಯನ ನಡೆಯುವಾಗ ಒಮ್ಮೆ ಆ ವೇದ ವಿದ್ವಾಂಸರನ್ನು ನಾವು ಚಿಂತನೆ ಮಾಡಬೇಕು. ಹೇಗಿದ್ದಾರೆ ವೇದ ವಿದ್ವಾಂಸರು ಅಂತ. ಸುಮಾರು 10,000 ಚಿಲ್ಲರೆ ಮಂತ್ರ ಇದೆ ವೇದದಲ್ಲಿ. ನೀವು ವೇದದ ಅಧ್ಯಾಪಕರು ಅಥವಾ ಒಳ್ಳೆಯ ವೇದ ಅಧ್ಯಯನ ಮಾಡಿದವರು ಆ ಹುಡುಗರ ಹತ್ರ ಹೋಗಿ ನೀವು ಕೂಡಿ ಯಾವುದೇ ಪುಸ್ತಕ ಹಿಡಿಯದೆ ನೀವು ವೇದ ಮಂತ್ರದ ಒಂದು ಶಬ್ದವನ್ನು ಎತ್ತಿ ಹಿಡಿದರೆ ಅದರ ಹಿಂದೆ ಅದರ ಮುಂದೆ ಆ ಭಾಗ ಎಲ್ಲವನ್ನೂ ಮುಖೋದ್ಗತವಾಗಿ ಹೇಳ್ತಾರೆ. 10,000 ಚಿಲ್ಲರೆ ಮಂತ್ರವನ್ನು ತಲೆಯಲ್ಲಿ ಇಟ್ಕೊಳ್ತಾರೆ ಅಂತಂದ್ರೆ ಆ ವೇದ ವಿದ್ವಾಂಸನ ತಲೆ ಅದು ತಲೆ ಅಲ್ಲ, ಒಂದು ಮಿನಿ ಕಂಪ್ಯೂಟರ್ ಅಂತಲೇ ನಾವು ಕೇಳಬೇಕಾದ್ದು. ಅಂತಹ ಶಕ್ತಿ ನಮ್ಮ ಸಮಾಜದಲ್ಲಿ ಇದೆ. ವಿದ್ಯಾರ್ಥಿಗಳಿಗೆ ವಿದ್ವಾಂಸನಿಗಿದೆ. ಬರೀ ಸಂಹಿತೆ ಮಾತ್ರ ಅಲ್ಲ, ಅದರ ವಿಕೃತಿ ಪಾಠಗಳು ಕ್ರಮ ಗಣ ಜಟೆ ಅದನ್ನು ಹಿಂದೆ ಮುಂದೆ ಮಾಡಿ ಅದನ್ನು ಅಧ್ಯಯನ ಮಾಡಿ ತಲೆಯಲ್ಲಿ ಇಟ್ಟುಕೊಳ್ತಾರೆ. ಕೇಳಿಗೂ ಇನ್ನು ಅದರ ರಕ್ಷಣೆಯೂ ಅದರಲ್ಲಿ ತುಂಬಿಕೊಂಡಿರ್ತದೆ. ಹಾಗಾಗಿ ವೇದ ಅನ್ನುವಂಥದ್ದು ಮುಖ್ಯವಾದ ಅಂಶ. ವೇದದ ಜೊತೆಗೆ ವೇದಾಂಗಗಳು, ಅದರಲ್ಲಿ ಜ್ಯೋತಿಷ್ಯ ಇರ್ಬೋದು, ವ್ಯಾಕರಣ ಇರ್ಬೋದು, ಮೀಮಾಂಸಾ ಇರ್ಬೋದು, ಎಲ್ಲ ಕಲ್ಪಗಳು ಇರ್ಬೋದು, ಇದೆಲ್ಲಗಳು ವೇದಾಂಗಗಳು. ಅದರ ಚಿಂತನೆಯೂ ನಡೆಸಬೇಕು, ಕರ್ಮಗಳು ಅದರ ಜೊತೆಗೆ ನಡೆಸಬೇಕಾದ. ಜ್ಞಾನ ಎಷ್ಟು ಮುಖ್ಯ, ಕರ್ಮನೂ ಅಷ್ಟೇ ಮುಖ್ಯವಾದ. ಪುರೋಹಿತರ ಪ್ರಸ್ತಾವಗಳೆಲ್ಲ ಮಾಡಿದ್ದಾರೆ. ಕರ್ಮ ಅನ್ನುವಂಥದ್ದು ಬಹಳ ಮುಖ್ಯ. ಒಂದು ಕೊರೋನಾ ಅಂತ ನಾವು ದೇಶಕ್ಕೆ ಒಂದು ಇಡೀ ಪ್ರಪಂಚಕ್ಕೆ ಅಂಟುರೋಗ. ಆಗ ಯಾರ್ಯಾರು ಹೇಗೆ ಇದ್ರು ಅನ್ನೋ ಒಂದು ಚಿತ್ರ ನಾವು ಸ್ವಲ್ಪ ನೆನಪಿಸ್ಬೇಕು. ಬರೋದು ಬೇಡ, ನಿನ್ನೇನೋ ಪೇಪರ್ ನೋಡಿದಾಗಿತ್ತು ಮುಂದೆ ಬರ್ತದೆ ಕೊರೋನಾ ಅಂತ. ಬೇಡ, ಅದು ಕೇಳಿ ಭೂತದ ಹಾಗೆ. ಆ ಕೊರೋನಾ ಬಂತು ನೋಡಿ, ಆ ಕೊರೋನಾ ಬಂದಾಗ ಚೆನ್ನಾಗಿ ನಡೆದಂಥದ್ದು ಎರಡೇ, ಒಂದು ಆಸ್ಪತ್ರೆ, ಒಂದು ದೇವಸ್ಥಾನ. ಆಸ್ಪತ್ರೆ ದುಡ್ಡು ಮಾಡಿದ್ದು, ದೇವಸ್ಥಾನ ದುಡ್ಡು ಖರ್ಚು ಮಾಡಿದ್ದು, ಎರಡೇ ಸಂಸ್ಥೆಗಳು. ದೇವಸ್ಥಾನದಲ್ಲಿ ಎಲ್ಲಿಯಾದರೂ ಒಂದು ಪೂಜೆಯಿಂದ ನೀವು ಕೇಳಿದ್ದೀರ. ಕೊರೋನಾ ಬಂದಾಗ ಸರ್ಕಾರ ನಿಷೇಧ ಮಾಡಿತ್ತು, ಪೊಲೀಸರು ಅದಕ್ಕೆ ತಡೆಯಲಿಕ್ಕೆ ಇದ್ದು, ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗುವಾಗ ತಡೆದಿದ್ರು. ಆರು ತಡೆದಿದ್ರು ಗುಟ್ಟುವಾಗಿ ತೆರೆಮರೆಯಲ್ಲಿ ಮನೆಯಿಂದ ಹೋಗಿ ಗುಟ್ಟಲ್ಲಿ ಹೋಗಿ ಪೊಲೀಸರಿಗೂ ಕಾಣದೆ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ದೇವರ ಪೂಜೆ ಮಾಡಿದ ವರ್ಗ ಅದು ಪುರೋಹಿತ ವರ್ಗ. ಯಾರ ದೇಹದ ಬಾಧೆಯನ್ನು ಮೀರಿ ನಿಂತು ಮೆಟ್ಟಿ ನಿಂತು
ಆ ದೇವರ ಮೇಲಿರುವ ಪ್ರೀತಿಯನ್ನು ತೋರಿಸಿದೆ. ನಮ್ಮ ಸ್ವಾಮಿಗಳಿಗೆ ಹೇಳಿದರು, ಆ ಪುರೋಹಿತರ ನಿಷ್ಕಾಮತೆ ಅದು ಎಷ್ಟಿದೆ ಅಂತ. ಅಲ್ಲಿ ದುಡ್ಡು ಕಾಣಿಕೆ ಹಾಕುವವರು ಯಾರಿಲ್ಲ, ಪೂಜೆ ನೋಡುವವರು ಯಾರೂ ಇಲ್ಲ. ಆದರೂ ಪ್ರಾಮಾಣಿಕವಾಗಿ ದೇವರ ಪೂಜೆಯನ್ನು ಆ ವರ್ಗ ಚೆನ್ನಾಗಿ ಸಲ್ಲಿಸಿದೆ. ಆದರೆ ಆ ಪುರೋಹಿತ ಶಬ್ದಕ್ಕೆ ಕೆಟ್ಟ ಅರ್ಥನೇ ಇರಲಿಲ್ಲ. ಪುರೋಹಿತ ಅಂತಂದ್ರೆ ಅವರು ಕೆಟ್ಟವ ಅನ್ನುವ ರೀತಿಯಲ್ಲಿ ಬಿಂಬಿಸ್ತದೆ. ಪುರೋಹಿತ ಅಂತಂದ್ರೆ ಮುಂದೆ ಬರುವ ಅನಿಷ್ಟವನ್ನು ಮೊದಲೇ ತಿಳಿಸಿ ಹೇಳುವ ಒಂದು ಒಳ್ಳೆಯ ವರ್ಗ. ಅಂದ್ರೆ ಆ ಕಾಲದಲ್ಲಿ ದೇವಸ್ಥಾನಗಳಲ್ಲಿ ಚೆನ್ನಾಗಿ ಪೂಜೆಯನ್ನು ನಡೆಯಿತು. ಪೂಜೆ ಮಾಡುವಾಗ ನೀವು ನೋಡಿ, ಆ ಪೂಜೆ ಮಾಡ್ತಾನೆ ಬ್ರಾಹ್ಮಣ ಪುರೋಹಿತ. ಪೂಜೆ ಮಾಡಿದ ಮೇಲೆ ಪ್ರಾರ್ಥನೆ ಮಾಡ್ತಾನೆ. ಆ ಪ್ರಾರ್ಥನೆ ಏನಿರ್ತದೆ ಅಂತಂದ್ರೆ, ನನಗೆ ಒಳ್ಳೆದಾಗಲಿ ಅಂತಲ್ಲ, ಲೋಕಾಹ ಸಮಸ್ತಾಹ ಸುಖಿನೋ ಭವಂತು ಅಂತ ಒಂದು ಪ್ರಾರ್ಥನೆ ಇದೆ. ಪೂಜೆ ಮಾಡೋದು ಇವ, ಖರ್ಚು ಮಾಡಿದ್ದು ಇವ, ಕಾಣಿಕೆ ಮಾಡಿದ್ದು ಇವ. ಆದರೆ ಪ್ರಾರ್ಥನೆ ಏನಿದೆ, ನನ್ನನ್ನೇ ಒಳ್ಳೆದಾಗಲಿ ಅಂತಲ್ಲ, ನಮ್ಮ ದೇಶ ಚೆನ್ನಾಗಿರಲಿ, ದೇಶದ ಜನ ಒಳ್ಳೆಯವರಾಗಲಿ. ಹಾಗೆ ಪ್ರಾರ್ಥನೆ ಮಾಡಿದ್ದಕ್ಕೇನೆ ಲೋಕದಲ್ಲಿ, ಭಾರತದಲ್ಲಿ ಬೇಗ ಸುಭಿಕ್ಷೆ ಅದು ಬಂತು. ಅಂದರೆ ಪ್ರಾರ್ಥನೆ ಬ್ರಾಹ್ಮಣನೊಂದು, ಪುರೋಹಿತನೊಂದು ನಾನು ಒಳ್ಳೆಯವನಾಗಬೇಕು ಅಂತಲ್ಲ, ನಮ್ಮ ದೇಶ ಅದು ಚೆನ್ನಾಗಿರ್ಬೇಕು ಅನ್ನುವಂಥದ್ದು, ನಮ್ಮವರು ಚೆನ್ನಾಗಿರ್ಬೇಕು ಅಂತ ನಾವೊಂದು ಅನುಭವ ಹೇಳಬೇಕು. ಈ 1.5 ವರ್ಷದಲ್ಲಿ ನಮ್ಮ ಯೋಗದೀಪಿಕ ವಿದ್ಯಾಪೀಠದ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು ದೇಶ ದೇಹದ ರಕ್ಷಣೆಯನ್ನು ಮಾಡತಕ್ಕಂಥ ಪುರೋಹಿತರು ತನ್ನ ರಕ್ಷಣೆಯನ್ನು ಮಾಡಿಕೊಡ್ಬೇಡುವ, ಅದರ ಜವಾಬ್ದಾರಿ ಯಾರ ಮೇಲೆ ಉಂಟು? ಸಮಗ್ರ ಹಿಂದೂ ಸಮಾಜದ ಮೇಲೆ ಉಂಟು. ಪ್ರತಿಯೊಬ್ಬರಿಗೂ ಕೂಡ ಈಗ ಏನ್ ಬೇಕಾಗಿದೆ, ಎಲ್ಲರೂ ಕೇಳ್ತಾರೆ, ಅವ ಎಂದಿನ ಸಪ್ತಪದಿಗೆತ್ತ, ಅವ ಎಂದಿನ ಪೊದ್ದೋಲು ಪಾಡ್ನೆಗತ್ತ. ಅಂದ್ರೆ ಏನರ್ಥ? ಅವರು ಕೂಡ ಬ್ರಾಹ್ಮಣರ ಕ್ರಮದ ವಿವಾಹವನ್ನು ಅವರು ಕೂಡ ನಿರೀಕ್ಷೆ ಮಾಡ್ತಾರೆ ಅಂತಂದ್ರೆ, ಹಾಗಾದ್ರೆ ನಮ್ಮ ಒಂದು ಧರ್ಮ, ನಮ್ಮ ಬ್ರಾಹ್ಮಣ್ಯರ ಧರ್ಮ ಎಷ್ಟು ಎತ್ತರದಲ್ಲಿ ಉಂಟು ಅಂತ ಅರ್ಥ ಆಗುವುದಕ್ಕೆ ಪ್ರತಿಯೊಬ್ಬರು ಬೇಕು 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 ಅಂತ ನಿರೀಕ್ಷೆ ಮಾಡಬೇಕಾದ್ರೆ, ಹೀಗೆ ಇಂತಹ ಧರ್ಮವನ್ನು ಸಮಾಜದ ಪ್ರತಿಯೊಬ್ಬರ ವ್ಯಕ್ತಿಗೂ ಕೂಡ ತಲುಪಬೇಕು. ಸುಮಾರಾಗಿ 89ನೇ ಇಸವಿಯಲ್ಲಿ ಶ್ರೀಗಳು ಆರಂಭ ಮಾಡಿದ್ದು. 37 ವರ್ಷ ತ್ಯಾಗ ಮಾಡಿಕೊಡುವ ಅಂತ ಪೂರ ಅಂದರೆ ದೇಶದ ತೃಪ್ತಿ ಪಡೆದುಕೊಳ್ಳುವುದು. ನಮಗೆ ಜೀವನದಲ್ಲಿ ತೃಪ್ತಿ ಇಲ್ಲ, ಮಾನಸಿಕ ನೆಮ್ಮದಿ ಇಲ್ಲ. ಯಾಕೆ? ಸಿಕ್ಕಿದ್ದನ್ನು ಉಪಯೋಗಿಸಿಕೊಳ್ಳಲಿಕ್ಕೆ ಬೇಕಾದಂತಹ ಮನಸ್ಥಿತಿ ನಮ್ಮಲ್ಲಿ ಇಲ್ಲ. ಅದು ಯಾರಿದೆ ಈಗಲೂ ಕೂಡ ಅಂದರೆ ನಮ್ಮ ಪುರೋಹಿತ ವರ್ಗದಲ್ಲಿ ಉಂಟು. ಅಲ್ಲಿ ದಕ್ಷಿಣೆ ಕೊಡ್ತಾರೆ, ಊಟಕ್ಕೆ ಹೋದಾಗಲೂ ಯಾವಾಗಲೂ ದಕ್ಷಿಣೆ ಕೊಡ್ತಾರೆ. ಸಾಮಾನ್ಯವಾಗಿ ನಮ್ಮಲ್ಲಿ ದಕ್ಷಿಣೆ ಕಾಣಿಕೆ ಅಂತಂದಾಗ ಕವರಲ್ಲಿ ಇಟ್ಟುಕೊಳ್ಳುವುದೇ ಜಾಸ್ತಿ. ಯಾಕೆ ಅಂತಂದರೆ ಕೆಲವು ಕಡೆ ಕಾಲಿಕವರು ನಡೆಯುತ್ತದೆ ಅಂತ ಹೇಳಿಕೊಂಡು ಹಾಗೆ ಕೊಡುವುದೇ ಜಾಸ್ತಿ. ನಾವು ಸಾಕ್ಷಾತ್ತಾಗಿ ಕೊಟ್ಟರು ಕೂಡ ಕೊಡುವವರು ಗುಪ್ತದಾನ ಮಾಡ್ತಾರೆ. ಅವರು ಪುರೋಹಿತರ ಕೈಗೆ ಕೊಡ್ತಾರೆ. ಪುರೋಹಿತರು ಎಷ್ಟು ಉಂಟು ಏನು ಉಂಟು ಅಂತ ನೋಡದೆ ಅಲ್ಲೇ ಸೊಂಟಕ್ಕೆ ಸಿಗಿಸಿಕೊಂಡು ಹೋಗ್ತಾರೆ. ಹಾಗಾದ್ರೆ ಹೇಗೆ ಜೀವನ ನಡೆಸಬೇಕು, ಸಿಕ್ಕಿದ್ದರಿಂದ ತೃಪ್ತಿಯ ಜೀವನ ಹೇಗೆ ನಡೆಸಬೇಕು ಎನ್ನುವುದು ಗೊತ್ತಿರುವುದಿದ್ರೆ ನಮ್ಮ ಪುರೋಹಿತ ವರ್ಗಕ್ಕೆ ಮಾತ್ರ ಅಂತ ಒಂದು ತಾಕತ್ತು ಇರತಕ್ಕಂಥದ್ದು. ಆದ್ದರಿಂದ ಆ ಪುರೋಹಿತರ ಬಳಿಗೆ ದಾಖ ಹಿಡ್ಕೊಂಡು ಬಂದು ಎಷ್ಟೋ ತಾಲೂಕು ದುಡ್ಡು ಹಾಕಿ ಪುರೋಹಿತರು ಮಾತ್ರ ಹೇಳುವಾಗ ಪ್ರಾಮಾಣಿಕವಾಗಿ ಹೇಳ್ತಾರೆ, ಹೀಗೆ ಮಾಡು ಹಾಗೆ ಮಾಡಬೇಡ, ಜನ್ಮಾಂತರದ ಕರ್ಮ ನಿನ್ನನ್ನು ಅನುಸರಿಸಿಕೊಂಡು ಬರ್ತಾ ಉಂಟು. ಇದು ಒಂದು ಉತ್ತರ ಅಂದರೆ ನಮಗೆ ಬೇರೆ ಉತ್ತರ ಹುಡುಕುವುದು ತುಂಬ ಕಷ್ಟ. ಹೇಳಿದೆ, ಇಷ್ಟು ದೇವರ ಪೂಜೆ ಮಾಡಿಕೊಂಡು ಬಂದೆ ನಾನು, ದೇವರಲ್ಲಿ ಹೀಗೆ ಮಾಡುವುದ ಅಂತ. ದೇವರನ್ನ ಇವತ್ತು ಪೂಜೆ ಮಾಡಿ ನಿನ್ನೆ ಮಾಡಿದ್ಯಾ ಅಂತ ಕೇಳಿದೆ. ನಾವು ಶಾಲೆ ಹೋಗುವಾಗ ಹೋಮ್ವರ್ಕ್ ಇವತ್ತು ಮಾಡಿದ್ರೆ ಸರಿ, ನಾಳೆ ಶಿಕ್ಷೆ ಇಲ್ಲ. ನಿನ್ನೆ ಮಾಡಿಲ್ಲ ಅಂದ್ರೆ ಇವತ್ತು ಹೋಮ್ವರ್ಕ್ ಮಾಡಿಕೊಂಡು ಹೋದ್ರು ಕೂಡ ನಿನ್ನೆ ಮಾಡಿಲ್ಲ ಅಂದ್ರೆ ಟೀಚರ್ ಬಡಿತಾರಲ್ಲ. ಈಗ ಟೀಚರ್ ಹೇಳುತ್ತಾರೆ, ನಿನ್ನೆ ಟೀಚರ್ ಹೇಳುವುದಲ್ಲ. ಈಗ ಶಾಲೆಯಲ್ಲಿ ಬಡಿಲಿಕ್ಕಿಲ್ಲ ಮಕ್ಕಳಿಗೆ. ನಾವೇನಾದ್ರೂ ಶಿಕ್ಷೆ ಕೊಟ್ಟರೆ ಪೊಲೀಸ್ ಬರ್ತಾರೆ, ಶಿಕ್ಷೆ ಕೊಟ್ಟಿಲ್ಲ ಮಕ್ಕಳು ಪೊಲೀಸರಾಗ್ತಾರೆ. ಇಂತಹ ಪ್ರಸಂಗದಲ್ಲಿ ನಮ್ಮ ಟೀಚರ್ಗಳು ಈಗಿನ ಕಾಲದಲ್ಲಿ ಇದ್ದಾರೆ. ಹಾಗಾದ್ರೆ ಅಂತಹ ಸಂದರ್ಭದಲ್ಲಿ ಏನು ಮಾಡಿದರೇನು ಕರ್ಮ ಬೆನ್ನು ಬಿಡಲು, ನಾವು ಮಾಡಿರ್ತಕ್ಕಂಥ ಕರ್ಮ ಉತ್ತರ ನಮ್ಮ ಬೆನ್ನು ಬಿಡೋದು. ಆದ್ದರಿಂದ ಈ ಜನರ ದೇವರ ಪೂಜೆಗೂ ಈ ಜನರ ಕಷ್ಟ ಕೀಟಲೆಗೂ ನಾವು ಸಂಬಂಧ ಬೆಳೆಸುವುದು ಸರಿಯಲ್ಲ. ಅದು ಪ್ರಾಮಾಣಿಕವಾಗಿ ನಮ್ಗೆ ಹೇಳ್ತಾರೆ, ಹೀಗೆ ಉಂಟು ಪರಿಸ್ಥಿತಿ, ಹೀಗೆ ಮಾಡು ಹೀಗೆ ಮಾಡು ಹೀಗೆ ಮಾಡು ಹೀಗೆ ಮಾಡು ಅಂತ ನಮಗೆಲ್ಲ ಪ್ರಾಯಶ್ಚಿತ್ತ ರೂಪದಲ್ಲಿ ಹೇಳಿದಾಗ ಪ್ರಾಮಾಣಿಕ
ಪ್ರಾಮಾಣಿಕವಾಗಿ ಅದನ್ನು ಮಾಡಿಕೊಂಡು ಬಂದಾಗ ದೈಹಿಕ ಕಾಯಿಲೆನೋ ಮಾನಸಿಕ ಕಾಯಿಲೆನೋ ವಾಸಿಯಾಗುವುದು ಈಗಲೂ ಕೂಡ ಇಂತಹ ಕಲಿಯುಗದಲ್ಲಿಯೂ ಕೂಡ ನಾವೆಲ್ಲರೂ ಕೂಡ ಹೆಚ್ಚಿನವರು ಇದನ್ನು ಅನುಭವಿಸ್ತಾ ಇದ್ದೇವೆ ಅಲ್ಲೂ. ಆ ನಿಟ್ಟಿನಲ್ಲಿ ವೈದ್ಯರ ಬಳಿಗೆ ಹೋಗಿ 10,000 ಖರ್ಚು ಮಾಡಿ ಆಮೇಲೆ ಜ್ಯೋತಿಷರ ಬಳಿಗೆ ಬರುವುದಕ್ಕಿಂತ ನಮ್ಮ ಮನೆಯಲ್ಲೇ ಒಬ್ಬ ಪುರೋಹಿತರನ್ನು ಜ್ಯೋತಿಷನು ಇತ್ತ ಅಂತಂದ್ರೆ ಆವಾಗ ವೈದ್ಯರಿಗೆ ಖರ್ಚು ಮಾಡುವುದು ತುಂಬಾ ದುಡ್ಡು ಉಳಿಯುತ್ತದಲ್ವೋ ನಮಗೆ. ಆ ನಿಟ್ಟಿನಲ್ಲಿ ಇದನ್ನೆಲ್ಲ ಮನಗಂಡು ನಮ್ಮ ವಿದ್ಯಾಧೀಶ ತೀರ್ಥರು ಹೀಗೆ ವಿದ್ಯಾಧೀಶ ತೀರ್ಥರು ಅಂತ ಅದೇ ಇಬ್ಬರು ಜನ ಸ್ವಾಮಿಗಳು ಹೇಳ್ತಾ ಬಂದು ಏನು ಅಂತ, ಲೋಕದಲ್ಲಿ ಜನ ಕೇಳೋದಿದ್ರೆ ಪುರೋಹಿತರ ಮಾತನ್ನು. ಅವನಿಗೆ ಜಾತಕ ನೋಡಿದಾಗ ಅದಕ್ಕೆ ಗುರುಶಾಪ ಅಂತ ಬಂತು. ಅದರಲ್ಲಿ ಗುರುಶಾಪ ಅಂತ ಬಂದಾಗ ಅವನು ಹೇಳಿದ, ಜಾತಕ ತೋರಿಸಲಿಕ್ಕೆ ಹೋದವ ಹೇಳಿದ, ನಾನು ಇಷ್ಟದಂತೆ ಯಾವ ಗುರುಮಠದ ತಂಟೆಗೂ ಹೋದವನಲ್ಲ, ಮತ್ತೆ ಹೇಗೆ ನನಗೆ ಗುರುಶಾಪ ಅಂದ್ರೆ ನಿನ್ನ ಅಪ್ಪ ಅಂತಂದ. ನಿನ್ನ ಅಪ್ಪ ಮಾಡಕ್ಕೆ ಹೋಗಿದ್ದ, ಅಲ್ಲೇನು ಅನ್ಯಾಯ ಮಾಡಿದ್ದ, ಅಲ್ಲ ಅಪ್ಪ ಮಾಡಿದ ಅನ್ಯಾಯ ನಮಗೆ ಬರುತ್ತಾ ಅಂತ ಯಾರು ಕೇಳಿದ್ರು. ದ್ರೋಣಾಚಾರ್ಯರು ಬ್ರಾಹ್ಮಣ ತಾನು ಶಸ್ತ್ರ ಹಿಡಿದು ಹೋರಾಟ ಮಾಡಿದ ಫಲ ಅಶ್ವತ್ಥಾಮಾಚಾರ್ಯರು ಅನುಭವಿಸಲಿಲ್ಲ. ಗೋಪಾಲಕೃಷ್ಣ ಆಶ್ರಮರು ಆ ದೇವಸ್ಥಾನಕ್ಕೆ ನೆರೆ ಬಂದಾಗ ಒಂದು ಅಕ್ಷರ ಹೋಗಿದವರಲ್ಲ ಗೋಪಾಲಕೃಷ್ಣ ಆಶ್ರಮರು. ಇವರು ಸನ್ಮಾನ ಪಡೆದುಕೊಂಡವರ ಅಪ್ಪ ಏನು ಪುಸ್ತಕ ಹಿಡಿದಿಟ್ಟು ಅಂತ ಗೊತ್ತಿಲ್ಲ ಅವರಿಗೆ. ಆದರೆ ಒಂದು ಸಂದರ್ಭದಲ್ಲಿ ಕಟ್ಟಿದ ದೇವಸ್ಥಾನಕ್ಕೆ ಭಾರಿ ನೆರೆ ಬಂದು ಎಲ್ಲ ಕೊಚ್ಚಿಕೊಂಡು ಹೋದಾಗ ಎಲ್ಲರೂ ಅಲ್ಲಿ ಸಮೀಪದಲ್ಲಿ ಎಲ್ಲರ ಶಾಲೆಯಲ್ಲಿ ನಿಂತಿದ್ರು. ಗೋಪಾಲಕೃಷ್ಣ ಆಶ್ರಮ ಒಬ್ಬರೇ ಗುಡಿಯೊಳಗೆ ನುಗ್ಗಿ ಅಲ್ಲಿ ಒಂದು ಪ್ರತಿಮೆಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ನನ್ನ ದೇವರಿಗೆ ನಾನು ಹೋಗ್ತೇನೆ ಅಷ್ಟು ಶ್ರದ್ಧೆಯಿಂದ ದೇವರನ್ನು ಹಿಡ್ಕೊಂಡು ಕೂತವರು. ಪ್ರವಾಹ ಇಳಿದು ಆಸಣ್ಣರು ಹೊರಗೆ ಬಂದು ಆಮೇಲೆ ಒಂದು ಆಸಣ್ಣರು ಮೆರೆದದ್ದು ಮಾತ್ರ ನಿರಕ್ಷರ ಕೂಶಿ ಆಸಣ್ಣರು. ಯಾಕೆ? ದೇವರು ಮಾಡಿದಂಥ ಅನುಗ್ರಹ. ಕಾರಣ ದೇವರಷ್ಟು 100% ಪ್ರಾಮಾಣಿಕವಾಗಿ ನಂಬಿದ್ದು. ಆ ಫಲ ಗೋಪಾಲಕೃಷ್ಣ ಆಶ್ರಮದಲ್ಲಿ ಮಾತ್ರ ನಿಲ್ಲಿಲ್ಲ. ದೇವರು ಏನು ಮಾಡಿದ, ಗೋಪಾಲಕೃಷ್ಣ ಆಶ್ರಮದ ಮಗನಿಗೂ ಕೂಡ ವೇದಿಕೆಗೆ ಹತ್ತಿ ಸನ್ಮಾನ ಪಡೆಯತಕ್ಕಂಥ ಒಂದು ಅನುಗ್ರಹವನ್ನು ಆ ದೈವ ಮಾಡಿದೆ. ಆದ್ರಿಂದ ನಾವು ನಮ್ಮ ಅಪ್ಪ ಮಾಡಿದ್ರೆ ನಮ್ಮ ಮಗನಿಗೂ ಬರುತ್ತೆ. ಜಾತಕ ತೋರಿಸಿದಂತೆ ಗುರುಶಾಪ ಅಂತ ಹಿರಿಯರು ಹೇಳಿ ಬಂದರು. ನಾವು ಅದಕ್ಕೆ ಏನು ನಾವು ಮಾಡಿಲ್ಲ ಅಂದ್ರೆ ಹಿಂದಿನವರು ಮಾಡಿದ್ದು ನಿಮಗೆ ಫಲ ಬರುತ್ತೆ ಅಂತಲೂ ಅದೇ ರೀತಿಯಲ್ಲಿ ನಾವು ಈಗ ಚೆನ್ನಾಗಿರೋಣ, ನಮ್ಮ ಮಕ್ಕಳನ್ನು ಚೆನ್ನಾಗಿ ಬೆಳೆಸೋಣ. ಆವಾಗ ನಮ್ಮ ಮನೆಯಲ್ಲಿದ್ದಂತಹ ಸಮಸ್ಯೆಗಳನ್ನು ನಮ್ಮ ಮಗುವೇ ಪ್ರಾಮಾಣಿಕವಾಗಿ ನಮಗೆ ಹೇಳಿದಾಗ ಆ ವೈದ್ಯರಿಗೆ ದುಡ್ಡು ಸುರಿಯುವುದು ತಪ್ಪುತ್ತೆ. ಪ್ರಾಮಾಣಿಕವಾಗಿ ನಮ್ಮ ಮಗನು ಕೂಡ 100% ಪ್ರಾಮಾಣಿಕವಾಗಿಯೇ ಹೇಳ್ತಾನೆ. ಹೀಗೆ ಉಂಟು, ಹೀಗೆ ಉಂಟು, ಜಾತಕ ಹೀಗೆ ತೋರಿಸ್ತದೆ ಅಂತೇಳಿ ಪ್ರಾಮಾಣಿಕವಾಗಿ ಹೇಳ್ತಾನೆ. ಇಂತಹ ಈ ರೀತಿಯಲ್ಲಿ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡು ಹುಡುಕುವ ಸಲುವಾಗಿ ನಮ್ಮ ಶ್ರೀಗಳು ಇಂತಹ ಗುರುಕುಲಗಳನ್ನು ಸ್ಥಾಪನೆ ಮಾಡಿದರು. ಅದರಿಂದ ಮನೆಗೆ ಸ್ವಾಮಿಗಳು ಬರಬೇಕು ಅಂತಾದರೂ ಮನೆ ಯಜಮಾನ ತನ್ನ ಪುರೋಹಿತರಲ್ಲಿ ಕೇಳ್ತಾನೆ, ಸ್ವಾಮಿಗಳನ್ನು ಕಲಿಸುವುದ ಮನೆಗೆ ಅಂತ ಹೇಳಿ. ಆ ಪುರೋಹಿತರು ಹೇಗೆ ಸಲಹೆ ಕೊಡ್ತಾರೆ ಆ ರೀತಿಯಾಗಿ ಕಲಿಸ್ತಾರೆ. ಅದರಿಂದ ಪುರೋಹಿತರು ನಿಜವಾಗಿ ಕೂಡ ನಮ್ಮ ಸಮಾಜದ, ಬ್ರಾಹ್ಮಣ ಸಮಾಜದ ಬೇಡ ಹಿಂದೂ ಸಮಾಜದ ಆಧಾರ ಸ್ತಂಭಗಳು ಅಂತಂದ್ರೆ ಪುರೋಹಿತವರು. ಅಂತಹ ಪುರೋಹಿತವರು ಚೆನ್ನಾಗಿ ನೋಡಿಕೊಳ್ಳತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರಿಗೂ. ಒಂದು ಶ್ರಾದ್ದಕ್ಕೆ ಕಲಿತೇವೆ ಪುರೋಹಿತರನ್ನು, 1 ಗಂಟೆ ಕೆಲಸ ಶ್ರಾದ್ದದ್ದು ಹೌದು.